ನಮಸ್ಕಾರ ರೀ. ಇದು ಆಯ್ತಾರದ ಮಿನಿ ಬ್ಲಾಗ್. ನಮ್ಮ ಅತ್ತೆ ನೋಡ್ರಿ ಇವತ್ತು ಮುಂಜಾನೆ ರೊಟ್ಟಿ ಹಂಚಿಟ್ಟಾರಿ. ಆಮೇಲೆ ನಾನು ಚಹಾ ಮಾಡಿ ಕೊಟ್ಟೆ ರೀ. ಅವರು ಚಹಾ ಕುಡಿದ್ರಿ. ಚಹಾ ಮಾಡಾದ್ಮೇಲೆ ತಿಪ್ಪಿರ್ಕಾಯಿ ಎಣ್ಗಾಯಿ ಪಲ್ಯ ಮಾಡಿದ್ರಿ. ಒಂದು ಕಡೆ ಹಿಂಡಿ ಪಲ್ಯ ಮಾಡತ್ತಿದ್ದೆ ರೀ. ಹಿಂಡಿ ಪಲ್ಯ ಮಾಡಾದ್ಮೇಲೆ ಬುತ್ತಿ ಕಟ್ಟಿ ಕೊಟ್ಟೆ ರೀ. ಅವರು ಹೊಲಕ್ಕೆ ಹೋದ್ರು. ಹೊಲಕ್ಕೆ ಹೋದ್ಮೇಲೆ ನಮ್ಮ ನಿಂಬೆಹಣ್ಣು ತೊಗೊಂಡಿದ್ದೀವಿ ರೀ. ಅವ್ರು ನಿಂಬೆಹಣ್ಣು ಹಿಟ್ಟರೆ ನಮ್ಮ ಅತ್ತೆಯವ್ರು 4 ದಿನ ಪ್ರವಾಸಕ್ಕೆ ಹೋಗ್ತಾರೆ. ಅವ್ರು ನಿಂಬೆಹಣ್ಣು ಹಿಟ್ಟು ಕೆಟ್ಟು ಹೋಗ್ತಾವ್ರಿ. ಅದಕ್ಕೆ ನಿಂಬೆಕಾಯಿ ಹಾಕಿದ್ರಿ. ಉಪ್ಪಿಕಾಯಿ ಹಾಕಿದ್ರು. ಉಪ್ಪಿಕಾಯಿ ಹಾಕಿದಂತಂದು ನಾನೇನು ಮಾಡಿದೆ, ಒಂದು ಬಾಟ್ಲಿಗೆ ಹಾಕಿಸಿ ಒಂದು ಡಬ್ಬಕ್ಕೆ ಹಾಕಿ ತೆಗೆದಿಡತ್ತೀನಿ ರೀ. ಇವನು ಒಂದು ಸ್ವಲ್ಪ ಕೊಳೆ ತಕ್ಕ ಸ್ವಲ್ಪ ಹಣ್ಣಾಗತ್ತಕ್ಕ ಒಟ್ಟ ಮುಟ್ಟ ಕೊಬ್ಬರಿಲ್ಲ ಕೆಡ್ತಾವ್ರಿ. ಆಮೇಲೆ ನೋಡಿರಿ ನಾನು ಚೂಡ ಮಾಡತ್ತಿದ್ದೆ. ಅದಕ್ಕೆ ಬೆಳ್ಳುಳ್ಳಿ ಜಜ್ಜಲಾತೀನಿ. ಬೆಳ್ಳುಳ್ಳಿನ ಭಾಳ ಜಜ್ಜಿ ಬರ್ದ್ರಿ. ಆಟೆ ಸ್ವಲ್ಪ ಜಜ್ಜಿ ಪಾಣೆ ಹೊಡಿಬೇಕು ರೀ. ಬೆಳ್ಳುಳ್ಳಿನೂ ಅಷ್ಟೇ ರೀ, ಪಾಣೆಗೆ ಪೈಲೆ ಹಾಕ್ಬಾರ್ದು. ಶೇಂಗಾ ಮತ್ತು ಪುಟಾಣಿ ಎಲ್ಲ ಹುರ್ಕೊಂಡು ಆದಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು ರೀ. ಬೆಳ್ಳುಳ್ಳಿ ಎಲ್ಲ ಕೆಂಪಾದ ಬಳಿಕ ಕೆಳಗೆ ಇಳಿಸ್ಕೊಂಡು ಮತ್ತು ಈ ಪುಡಿ ಖಾರ ಮತ್ತು ಅರಿಶಿಣ ಎಲ್ಲ ಇರ್ತದೆ. ಇದನ್ನೆಲ್ಲ ಕೆಳಗೆ ಇಳಿಸ್ಕೊಂಡು ಆದ ಬಳಿಕ ನಾವು ಅದಕ್ಕೆ ಹಾಕ್ಬೇಕು ರೀ. ಇಲ್ಲಾಂದ್ರೆ ಸುಡೋ ಟೈಮಲ್ಲೇ ಹಾಕಿಬಿಟ್ರೆ ಇದು ಒಂಥರ ಘಾಟ್ ಬಂದುಬಿಡುತ್ತೆ. ಕೆಳಗೆ ಇಳಿಸಿ ಖಾರ ಎಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡ್ಬೇಕು ರೀ. ಮಿಕ್ಸ್ ಮಾಡಿ ಆದ ಬಳಿಕ ಲಾಸ್ಟಿಗೆ ಒಂದು ಸ್ವಲ್ಪ ಸಕ್ರೆ ಇಲ್ಲ ಬಿಸಿ ಸಕ್ರೆ ಅರಿತಂದ್ರೆ ಅದನ್ನು ಹಾಕ್ಬೇಕು ರೀ. ಮೇಲೆ ಚಂದ ಟೇಸ್ಟ್ ಆಗ್ತವೆ ರೀ. ಫೈನಲಿ ಚೂಡ ಈ ಥರ ರೆಡಿ ಆದವು ರೀ. ಆಗಲೇ ಉಪ್ಪಿನಕಾಯಿ ಹಾಕಿದ್ವಲ್ಲ ರೀ, ಆ ಚಮಚ ತೊಗೊಂಡು ನೋಡಿರಿ ನಮ್ಮ ಉಪ್ಪು ಹೆಂಗೆ ತಿನ್ನತ್ತಾನ. ಅದಾದಮೇಲೆ ನಮ್ಮ ಅತ್ತೆಯವರು ಒಂದು ಸ್ವಲ್ಪ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಆದಂಥ ಬಿಸ್ಕಿಟ್ ತರಿಸಿದ್ರು ರೀ. ಪಾರ್ಲೇಜಿ ಬಿಸ್ಕಿಟ್ನ ಫಸ್ಟ್ ಕುಟ್ಕೊಂಡು ಆಮೇಲೆ ಸೋಸ್ಕೊಂಡು ಆಣ ಮಾಡ್ಕೇಸಿ ಬಿಸ್ಕೆಟ್ ಶಿಣ್ಣಿ ಹಾಕ್ಲತ್ತಾರೆ ರೀ. ಶಿಣ್ಣಿ ಅದನ್ನು ಒಂದು ಗಂಗಳಕ್ಕೆ ಎಣ್ಣೆ ಅದು ಒರೆಸ್ಕೇಸಿ ಅದಕ್ಕೆ ಹಾಕಿ ಇಡೋದ್ರಿ. ನೋಡಿರಿ ಇಲ್ಲ ಹಾಕ್ಲತ್ತಾರೆ ನಮ್ಮ ಅತ್ತೆ. ಅದು ಹಾಕಿ ಆದ ಬಳಿಕ ಅದು ಒಂದು ಸ್ವಲ್ಪ ಟೈಮ್ ಬಿಡ್ಬೇಕು ರೀ. ಒಂದು 10-15 ಒಂದು 20 ನಿಮಿಷ ಬಿಡ್ಬೇಕು ರೀ. 20 ನಿಮಿಷ ಬಿಟ್ಟಾದ ಬಳಿಕ ಅದು ಒಣಗ್ತದೆ ರೀ. ಒಂದು ಸ್ವಲ್ಪ ಬಿಗು ಆಗ್ತದೆ ರೀ. ಬಿಗು ಆದಮೇಲೆ ಅದಕ್ಕೊಂದು ಚಾಕುವರೆ ಚಮಚರೆ ತೊಗೊಂಡು ಚೆಂದ ಕೊರಿಬೇಕು ರೀ. ಕೊರಿದ್ರು ನೋಡಿರಿ, ಈಗ ನೋಡಿರಿ ಬಿಕ್ಕೊಂಡದ ಈ ಥರ ಬರ್ತದೆ ರೀ ಶಿಣ್ಣಿ. ಊರಿಗೆ ಹೋಗೋ ಸಂಬಂಧ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಒಂದು 6 ಪ್ಯಾಕೆಟೇನೋ 8 ಪ್ಯಾಕೆಟ್ ಇಷ್ಟೇ ಮಾಡ್ಯಾರ ನೋಡಿರಿ. ನೋಡಿರಿ ಚಂದ ಬರತ್ತವ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಒಂದು ಲೈಕ್ ಕೊಡಿರಿ.